ಇವತ್ತು ಜಿಲ್ಲಾ ಸಮಿತಿಯ ನಿರ್ದೇಶನದ ಮೇರೆಗೆ ಹೊಳೇಶ್ಪುರ ತಾಲೂಕು ಸಮಿತಿಯನ್ನ ರಚನೆ ಮಾಡಲು ಇಂದು ಹೊಳೇಶ್ಪುರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ನಮ್ಮ ಹೊಳೇಶ್ಪುರದ ಕೆಆರ್ಎಸ್ ಪಕ್ಷದ ಸದಸ್ಯರು ಇಂದು ಸಭೆಯಲ್ಲಿ ಭಾಗವಹಿಸಿದ್ರು. ಮುಖ್ಯವಾಗಿ ನಮ್ಮ ಭೀಮ್ ಆರ್ಮಿಯ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಕೂಡ ಸಭೆಗೆ ಬಂದಿದ್ರು. ಹಾಗೆ ನಮ್ಮ ವಕೀಲರಾದ ಕೆಆರ್ಎಸ್ ಪಕ್ಷದ ಸದಸ್ಯರು ವಕೀಲರಾದ ನಾಗಲಕ್ಷ್ಮಿ ಮೇಡಮ್ ಅವರಿದ್ದಾರೆ, ಪಕ್ಷದ ಸದಸ್ಯರು ರಾಮಾಚಾರಿ ಅವರಿದ್ದಾರೆ, ಉಮಾದೇವಿ ಅವರು, ನಮ್ಮ ಕೆಆರ್ಎಸ್ ಪಕ್ಷದ ಮುಖಂಡರಾದಂತಹ ನಿಂಗರಾಜ್ ಅವರು, ಹಾಗೆ ಯೋಗೇಶ್ ಅವರು, ನಮ್ಮ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಅವರಿದ್ದಾರೆ, ಹಾಗೆ ದೇವರಾಜ್ ಸರ್ ಮತ್ತೆ ಬನವಾಸಿ ಗ್ರಾಮದ ದೇವರಾಜೇಗೌಡರು ಇದ್ದಾರೆ. ಇವತ್ತು ಹತ್ರ ಬನ್ನಿ ಸ್ವಲ್ಪ. ಇವತ್ತು ಹೊಳೇಶ್ಪುರದ ಯಶಸ್ವಿ ಕಾರ್ಯಕ್ರಮ. ಈಗ ಅದ್ರ ಬಗ್ಗೆ ನಮ್ಮ ಭೀಮ್ ಆರ್ಮಿಯ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಒಂದೆರಡು ಮಾತಾಡ್ತಾರೆ. ಹತ್ರ ಬನ್ನಿ, ಇನ್ನೂ ಹತ್ರ ಬರಬೇಕು. ಹೊಳೇಶ್ಪುರ ತಾಲೂಕಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಕೆಆರ್ಎಸ್ ಪಕ್ಷನ ಚಾಲನೆ ನೀಡಿದ್ದಾರೆ. ಇದಕ್ಕೆ ನಮ್ಮ ಕಡೆಯಿಂದಲೂ ಅವರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇದೇ ರೀತಿ ಇವರು ಭ್ರಷ್ಟಾಚಾರ ಮುಕ್ತ ಮಾಡಲು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಮಾತಾಡ್ತೀನಿ. ತುಂಬ ಥ್ಯಾಂಕ್ಸ್. ಹೀಗೆ ಈ ಸಭೆಯ ವಿಚಾರವಾಗಿ ನಮ್ಮ ವಕೀಲರಾದಂತಹ ಕೆಆರ್ಎಸ್ ಪಕ್ಷದ ಸದಸ್ಯರು ನಾಗಲಕ್ಷ್ಮಿ ಮೇಡಮ್ ಅವರು ಕೂಡ ಮಾತಾಡ್ತಾರೆ. ಒಂದ್ 2 ನಿಮಿಷ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಕೆಆರ್ಎಸ್ ಪಕ್ಷದ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ನಮ್ಮ ಪಕ್ಷ ಮತ್ತು ಭ್ರಷ್ಟರನ್ನ ಈ ನಿರ್ಮೂಲನೆ ಮಾಡುವಂತಹ ಪಕ್ಷ ಯಾವ್ದಪ್ಪ ಅಂತಂದ್ರೆ ಕೆಆರ್ಎಸ್ ಪಕ್ಷ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಇವಾಗ ನಾವು ನೋಡಿದ್ವಿ ಎಲ್ಲ ಪಕ್ಷಗಳ ಕೆಲಸಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ಪಕ್ಷಗಳಲ್ಲಿ ಆಗ್ತಿರುವಂತಹ ಅನಾಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಇವತ್ತೇನಾದ್ರು ಭ್ರಷ್ಟ ಅಧಿಕಾರಿಗಳು ಭಯ ಪಡ್ತಿದ್ದಾರೆ ಅಂತಂದ್ರೆ ಕೆಆರ್ಎಸ್ ಪಕ್ಷಕ್ಕೆ ಮಾತ್ರ. ಖಂಡಿತವಾಗಿಯೂ ಸಹ ಈ ಕೆಆರ್ಎಸ್ ಪಕ್ಷದಲ್ಲಿ ನಾವು ಸಕ್ರಿಯವಾಗಿದ್ದು ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಲ್ಲಿ ನಾವು ಯಶಸ್ವಿ ಆಗೇ ಆಗ್ತೀವಿ ಅನ್ನೋ ನಂಬಿಕೆ ಇದೆ. ಜೊತೆಗೆ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಸಹ ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಿಂಗರಾಜ್ ಅವರೇ, ಏನ್ ಹೇಳ್ತೀರಾ ಈ ಸಭೆ ಕುರಿತು? ತುಂಬಾ ದಿವಸದ ಮೇಲೆ ಹೊಳೇಶ್ಪುರದಲ್ಲಿ ಕೆಆರ್ಎಸ್ ಪಕ್ಷ ಮತ್ತೆ ಮರುಚಾಲನೆ ಆಗಿದೆ. ಇದಕ್ಕೆ ನನ್ನ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ. ನಾನು ಯಾವತ್ತಿದ್ರೂ ಕೆಆರ್ಎಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ. ಈಗ ನಮ್ಮ ಹೊಳೇಶ್ಪುರದ ಕೆಆರ್ಎಸ್ ಪಕ್ಷದ ಮುಖಂಡರು ನಾಗರಾಜ್ ಅವರು ಕೂಡ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ಕೆಆರ್ಎಸ್ ಪಾರ್ಟಿಗೋಸ್ಕರ ಎಲ್ಲ ಈ ಜನಗಳು ನಂಬಿ ಇವತ್ತು ಸಭೆಗೆ ಎಲ್ಲರೂ ಬಂದಿದ್ದಾರೆ. ಇದನ್ನು ನಾವು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಅಷ್ಟೇ. ಈಗ ನೀವೆಲ್ಲ ಹಿಂದೆ ಲೈವ್ ಮಾಡಿತ್ತು ಕೆಆರ್ಎಸ್ ಪಕ್ಷ ಹೋರಾಟ ಮಾಡಿ ಬನವಾಸಿ ಗ್ರಾಮದ ಮಸ್ಲೇವಸಳ್ಳಿ ಪಕ್ಕದ ಬನವಾಸಿ ಗ್ರಾಮದಲ್ಲಿ ರಸ್ತೆ ವಿಚಾರವಾಗಿ ಹೋರಾಟ ಮಾಡಿತ್ತು. ಅದರ ಭಾಗವಾಗಿ ಈಗ ಅವರು ಅದೇ ಗ್ರಾಮದ ಬನವಾಸಿ ಗ್ರಾಮದ ದೇವರಾಜೇಗೌಡರು ಬಂದಿದ್ದಾರೆ. ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಕೆಆರ್ಎಸ್ ಪಕ್ಷದ ಬಗ್ಗೆ. ಇವತ್ತು ಸಭೆಗೆ ಬಂದಿದ್ದೀರಾ. ಕೆಎಸ್ಆರ್ ಪಕ್ಷ ನಮ್ಮೂರಿಗೆ ಬಂದ ಮೇಲೆ ನಮ್ಮೂರಿಗೆ ಒಂದು ನ್ಯಾಯ ಸಿಕ್ಕಿದೆ. ಎಲ್ಲರೂ ಸಂತೋಷ ಆಗ್ಯವ್ರೆ. ಇದು ಹಿಂದೆ ಇದೇ ತರ ನ್ಯಾಯಬದ್ಧವಾಗಿ ನಡ್ಕೋದ್ರೆ ಇದೇ ಒಂದು ನಮಗೆ ಕೋಟಿ ಕೊಟ್ಟರು ಸಂತೋಷ. ಈ ಲೈವ್ ಅಲ್ಲಿ ನಮ್ದು ಒಂದು ಬೇಡಿಕೆ ಇದೆ ಕೆಆರ್ಎಸ್ ಪಕ್ಷದ್ದು. ಅಲ್ಲಿ ಗ್ರಾಮ ಘಟಕ ಮಾಡ್ಬೇಕಂತ ನಾವು ಈ ಲೈವ್ ಮೂಲಕ ತಿಳಿಸ್ತೀವಿ. ದಯವಿಟ್ಟು ಹಾಸನ ಜಿಲ್ಲೆಯಲ್ಲಿ ಗ್ರಾಮ ಘಟಕ ಮೊದಲನೇ ಬೋರ್ಡ್ ಅಲ್ಲೇ ಬೀಳ್ಬೇಕು ಬನವಾಸಿ ಗ್ರಾಮದಲ್ಲಿ ಅಂತ ನಮ್ದು ಪಕ್ಷ ಬೇಡಿಕೆ ಇಡುತ್ತೆ. ಸರ್, ದೇವರಾಜ್ ಸರ್, ಹೇಳಿ ನಿಮ್ಮ ಅನಿಸಿಕೆ ತಿಳಿಸಿ. ನೀವು ಕೂಡ ತಾಲೂಕು ಸಮಿತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದೀರಾ. ಹೇಳಿ ಸರ್. ಈ ಕೆಆರ್ಎಸ್ ಪಕ್ಷ ಬಹಳ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಇದು ಅದರಿಂದ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ. ಈಗ ಮೊನ್ನೆ ನನಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು. ಇಲ್ಲಿವರೆಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅದರಿಂದ ಇಲ್ಲಿ ಸೇರ್ಕೊಂಡಿದ್ದೀನಿ. ಈಗ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಗಣೇಶ್ ಅವರು ಕೂಡ ತಮ್ಮ ಅನಿಸಿಕೆ ತಿಳಿಸ್ತಾರೆ. ಸರ್, ಹೇಳಿ. ನಮ್ದೇನಿಲ್ಲ, ಇಲ್ಲಿ ಆ ಹೊಳೇಶ್ಪುರದಲ್ಲೇ ನೂತನವಾಗಿ ಒಂದು ಘಟಕ ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮೆಲ್ಲ ಹೊಳೇಶ್ಪುರದಲ್ಲಿರೋಂಥ ಎಲ್ಲ ಸ್ನೇಹಿತರು ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಸೇರ್ಕೊಂಡು ಒಳ್ಳೆ ನೂತನವಾದ ಒಳ್ಳೆ ಆಡಳಿತವನ್ನು ಕೊಡೋಣ, ಭ್ರಷ್ಟಾಚಾರ ಮುಕ್ತ ಮಾಡೋಣ ಹೊಳೇಶ್ವರನ ಅಂತ ಹೇಳಿ. ಯೋಗೇಶ್ ಅವರು ಕೂಡ ತಾಲೂಕು ಸಮಿತಿಯಲ್ಲಿ ಕೆಲಸ ಮಾಡಕ್ಕೆ ಆಸಕ್ತರಿದ್ದಾರೆ. ಅದ್ರ ಬಗ್ಗೆ ನಾವು ಜಿಲ್ಲಾ ಸಮಿತಿಗೆ ವರದಿ ಕೊಡ್ತೀವಿ. ಸರ್, ತಮ್ಮ ಅನಿಸಿಕೆ ತಿಳಿಸಿ. ಸರ್, ನಾನು ಹೇಳೋದಿಷ್ಟೇ, ಕೆಆರ್ಎಸ್ ಪಕ್ಷದ ಲೋಗೋ ಪ್ರಾಮಾಣಿಕ, ಪ್ರಾದೇಶಿಕ, ಜನಪರ, ಅದಕ್ಕೆ ಬದಲು ಕೆಲಸ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ರಾಮಾಚಾರಿ ಅವರು ನಮ್ಮ ಪಕ್ಷದ ಸದಸ್ಯರು. ನಾನು ಕೆಆರ್ಎಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ನನ್ನ ಕೈಲಾದಷ್ಟು ನಮ್ಮ ಜನಗಳಿಗೆ ಹೇಳ್ತೀನಿ, ಈ ಪಾರ್ಟಿ ಸೇರ್ಕೊಂಡು ಭ್ರಷ್ಟ ಮುಕ್ತವನ್ನು ಮಾಡೋಣ. ಈ ಸುಮಾರು ಲಂಚ ಅನ್ನೋದೊಂದು ಸ್ವಲ್ಪ ಇದು ಮಾಡಬೇಕು. ಎಲ್ಲೇ ಹೋದ್ರೂ ಲಂಚಕ್ಕೋಸ್ಕರನೇ ಅವರು
ಇದು ಮಾಡ್ತಿದ್ದಾರೆ. ಯಾವುದೇ ನೀವೊಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಅಷ್ಟೇ ಲಂಚ. ಅದರಿಂದ ಫಸ್ಟ್ ಅದು ಮುಕ್ತ ಮಾಡಬೇಕು. ಹಾಗಾಗಿ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಹೋರಾಡ್ತೀವಿ. ಬಂಧುಗಳೇ, ಇದಿಷ್ಟು ತಾಲೂಕು ಸಮಿತಿ ರಚನೆ ಸಭೆಯ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಮಾತಾಡಿದ್ದಾರೆ. ಇನ್ನ ಕೆಆರ್ಎಸ್ ಪಕ್ಷ ಹೊಳೆನರಸೀಪುರದಲ್ಲಿ ದೊಡ್ಡ ಹೋರಾಟವನ್ನ ರೂಪಿಸುತ್ತೆ. ಎಲ್ಲ ಕಚೇರಿಗೆ ಭೇಟಿ ಕೊಟ್ಟು ನ್ಯಾಯಪರವಾಗಿ ಜನಸಾಮಾನ್ಯರ ಕೆಲಸ ಆಗುವಂತೆ ನೋಡ್ತೀವಿ. ಇನ್ನ ಮುಂದಿನ ದಿನಗಳಲ್ಲಿ ನಾವು ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಹೊಳೆನರಸೀಪುರದಲ್ಲಿ ಕೆಆರ್ಎಸ್ ಪಕ್ಷ ಸೇರಿ ಇಲ್ಲಿ ಏನು ಭ್ರಷ್ಟಾಚಾರದಿಂದ ನೊಂದವರು ಬೇಸತ್ತಿದ್ದೀರಾ, ಅನ್ಯಾಯಕ್ಕೊಳಗಾಗಿದ್ದೀರಾ, ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಬನ್ನಿ. ಇಲ್ಲಿ ಪ್ರಾಮಾಣಿಕವಾಗಿ ಒಂದು ಕೆಆರ್ಎಸ್ ಪಕ್ಷವನ್ನ ಕಟ್ಟಣ. ಜನಸಾಮಾನ್ಯರ ಪರವಾಗಿ ಒಂದು ಧ್ವನಿಯಾಗಿರುವಂತಹ ರಾಜ್ಯದಲ್ಲಿ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಏಕೈಕ ಪ್ರಾದೇಶಿಕ ಪಕ್ಷ ಕೆಆರ್ಎಸ್ ಪಕ್ಷ. ಅದನ್ನ ಪಕ್ಷಕ್ಕೆ ಸೇರಿ ನೀವು ಕೂಡ ನಮ್ ಜೊತೆ ಒಂದ್ ಹೆಜ್ಜೆ ಹಾಕಿದ್ರೆ ನಾವು ನಿಮ್ ಜೊತೆ 100 ಹೆಜ್ಜೆ ಹಾಕ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಈ ಲೈವ್ ವಿಡಿಯೋವನ್ನ ಮುಗಿಸ್ತಾ ಇದೀವಿ. ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ರವಿ ಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ ಸಿಎನ್ ಅವರಿಗೆ, ಲಿಂಗೇಗೌಡರಿಗೆ, ದೀಪಕ್ ಸಿಎನ್ ಅವರಿಗೆ, ರಘು ಜಾಣಗೆರೆ ಅವರಿಗೆ, ಲಿಂಗೇಗೌಡರಿಗೆ, ಸೋಮ್ ಸುಂದರ್ ಸರ್ ಅವರಿಗೆ ಬಂಧುಗಳೇ ನಮಸ್ಕಾರ. ಜೈ ಕೆಆರ್ಎಸ್, ಜೈ ರವಿ ಕೃಷ್ಣ ರೆಡ್ಡಿ. ನಮಸ್ಕಾರ.